ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಆ್ಯಪಲಿಂದ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದು ಹಾಕೊಳ್ಳೋದ್ರಿಂದ ಏನು ಉಪಯೋಗಗಳಿದೆ ನಮ್ಮ ಸ್ಕಿನ್ಗಾಗಿರ್ಬೋದು, ಫೇಸ್ಗಾಗಿರ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದೇನಿಲ್ಲ, ಜಸ್ಟ್ ಒಂದು ಸಣ್ಣದು ಆ್ಯಪಲ್ ತೊಗೊಂಡಿದ್ದೀನಿ. ಅದ್ರದ್ದು ಸ್ಕಿನ್ ಸಿಪ್ಪೆ ಎಲ್ಲ ಬರುತ್ತೆ ನೋಡಿ, ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ ತೊಗೊಂಡೋದಕ್ಕೆ ಹಸಿ ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿ ಹಾಲು ಆ್ಯಡ್ ಮಾಡಿ ಅದಕ್ಕೆ ಕಡಲೆ ಹಿಟ್ಟು ಎಷ್ಟು ನಮಗೆ ಅದಕ್ಕೆ ಬೇಕಾಗುತ್ತೋ ಫೈನ್ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಅಷ್ಟು ನಾನು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಾಕಿರೋ ಪದಾರ್ಥ ಪ್ರತಿಯೊಂದು ಕೂಡ ತುಂಬ ನ್ಯಾಚುರಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಪಲ್ ಇರ್ಬೋದು, ಹಾಲಿರ್ಬೋದು, ಕಡಲೆ ಹಿಟ್ಟಿರ್ಬೋದು, ಪ್ರತಿಯೊಂದು ಐಟಮ್ ಕೂಡ ನ್ಯಾಚುರಲ್ ಆಗಿದೆ. ನಿಮಗೇನಾದ್ರು ಸೆಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಅನ್ನೋದಿದೆ, ಇದಕ್ಕೆ ನೀವು ಜೇನುತುಪ್ಪ ಮತ್ತು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಅದೇನು ಯೂಸ್ ಮಾಡ್ತಾಯಿಲ್ಲ, 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದು. ಆ್ಯಪಲ್ ಪೇಸ್ಟ್ ಮತ್ತು ಹಸಿ ಹಾಲು ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆ ಸ್ಕಿನ್ಗೆ ಬ್ರೈಟ್ನೆಸ್ಸು, ಗ್ಲೋ ಕೊಡುತ್ತೆ ಮತ್ತು ಸ್ಕಿನ್ನ ಟೈಟ್ ಮಾಡುತ್ತೆ. ಮತ್ತು ಪಿಂಪಲ್ಸ್ ಮಾರ್ಕ್ ಏನಾದಿದ್ರೆ ಕೂಡ ಅದು ಕೂಡ ತೆಗೆದಾಕತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಹಚ್ಕೊಳ್ಳೋದಕ್ಕೆ ಮುಂಚೆ ಯಾವಾಗಲೂ ಅಷ್ಟೇ ಫೇಸ್ನ ವಾಶ್ ಮಾಡಿರಬೇಕು. ಯಾಕೆಂದರೆ ಫೇಸಲ್ಲಿ ಯಾವುದೇ ರೀತಿ ಕೊಳೆ ಇರ್ಬೋದು, ಡಸ್ಟ್ ಇರ್ಬೋದು, ಏನು ಕೂಡ ಇರಬಾರ್ದು. ನಾವು ಯಾವಾಗಲೂ ಫೇಸ್ ವಾಶ್ ಮಾಡೋದ್ರಿಂದ ಫೇಸ್ ಫುಲ್ಲು ಕ್ಲೀನಾಗಿರುತ್ತೆ ನೋಡಿ. ಆವಾಗ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಇದನ್ನೇ ನಾವು ಜಾಸ್ತಿ ಮಸಾಜ್ ಏನು ಮಾಡುವಂಗಿಲ್ಲ. ಪೂರ್ತಿ ನೀಟಾಗಿ ನಾವೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಹಂಗೆ ಸರ್ಕಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡಿ ಒಂದು 15 to 20 ಮಿನಿಟ್ಸ್ ಇದನ್ನ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಇದು ನಾರ್ಮಲ್ಲು ವಾಮ್ ವಾಟರ್ ಬರುತ್ತಲ್ಲ ಅದನ್ನೇ ಕೂಡ ವಾಶ್ ಮಾಡಿ ಮುಖಕ್ಕೆ ನಾವೇನು ಕೂಡ ಅಪ್ಲೈ ಮಾಡಬಾರ್ದು. ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ರತಿ ಫೇಶಿಯಲ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ನಾವು ಸ್ಕಿನ್ ಕೇರ್ ಏನೇ ರೊಟೀನ್ ಮಾಡಿದ್ರು ಕೂಡ ಈವ್ನಿಂಗ್ ಟೈಮ್ ಇಲ್ಲ ನೈಟ್ ಟೈಮ್ ಮಾಡ್ಕೋಬೇಕು. ಆವಾಗ ನಾವು ಮುಖಕ್ಕೆ ಏನು ಕೂಡ ಅಪ್ಲೈ ಮಾಡಬಾರ್ದು. ಆವಾಗ ಅದು ರಿಸಲ್ಟು ಓವರ್ ನೈಟ್ ಬಿಟ್ಟಾಗ ಅದು ಒಳ್ಳೆ ಕೆಲಸ ಮಾಡಿ ನಮಗೆ ಅದು ನಾಳಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ತಿಂಗ್ಳಿಗೆ ಒಂದು ಸಲ, ಇಲ್ಲ ನಿಮಗೆ ಅನುಕೂಲ ಇದೆ ಅಂದರೆ 15 ದಿನಕ್ಕೊಂದು ಸಲ, ವಾರಕ್ಕೊಂದು ಸಲ ಕೂಡ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ ನಿಮ್ಗೆ ಆಗೋದೇ ಇಲ್ಲ ಅಂತೇಳಿದ್ರೆ 1 ತಿಂಗ್ಳಿಗೆ ಒಂದು ಸಲ ಮಾತ್ರ ಖಂಡಿತ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಸಲ ಯೂಸ್ ಮಾಡಿ ಸಿಕ್ಕಿಲ್ಲ ಅಂತ ಹೇಳ್ಬೇಡಿ, ಇಲ್ಲ ಇದು ಖಂಡಿತ ಒಂದು ಸಲ ಮಾಡಿದ್ರು ಕೂಡ ಸಿಗುತ್ತೆ. ಹಾಗೆ ಪ್ರತಿ ಸಲ ಮಾಡ್ತಾಯಿದ್ರೆ ಇನ್ನೂ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ನಾವು ರಾಸಾಯನಿಕ ಅಂದರೆ ಕೆಮಿಕಲ್ ಏನೂ ಕೂಡ ಯೂಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ಲೇ. ಹಣ್ಣಿಂದ, ಯಾವುದೇ ಹಣ್ಣಿಂದ ಕೂಡ ನಮ್ಮ ಫೇಸ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ರೋಟೀನ್ಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಉಪಯೋಗ ಸಿಗುತ್ತೆ, ಸ್ಕಿನ್ಗೆ ಒಳ್ಳೆ ಇದು ಸಿಗುತ್ತೆ ಅಂತಲೇ, ಬ್ರೈಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಇದೊಂದೇ ಹಣ್ಣಲ್ಲ, ಈ ಜಾಗಕ್ಕೆ ಪಪಾಯ ಹಣ್ಣು ಯೂಸ್ ಮಾಡ್ಬೋದು, ಮತ್ತು ಅವಕಾಡೋ ಯೂಸ್ ಮಾಡ್ಬೋದು, ಆಮೇಲೆ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಯಾವ ಹಣ್ಣು ಸಿಗುತ್ತೆ ನಾವು ಹಣ್ಣನ್ನು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ಫ್ರೂಟ್ ಫೇಶಿಯಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫೇಶಿಯಲ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಮಾಡ್ಬೋದು. ಇಲ್ಲ ಜಸ್ಟ್ ನನಗೆ ಫೇಶಿಯಲ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಕೂಡ ಹಾಕ್ಕೊಂಡು ಫ್ರೂಟ್ ಫೇಸ್ ಪ್ಯಾಕ್ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಹೇಳ್ತಾರಲ್ಲ, ಮೊದಲಿಂದನೂ ಹೇಳ್ತಾರೆ, ಒಂದು ಆ್ಯಪಲ್ನ ಒಂದು ದಿನಕ್ಕೆ ಒಂದು ಆ್ಯಪಲ್ ತಿನ್ನೋದ್ರಿಂದ ನಾವು ಡಾಕ್ಟ್ರಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ. ನಾವು ಡಾಕ್ಟ್ರಿಂದ ದೂರ ಇರಬೇಕಂದ್ರೆ, ಕಾಯಿಲೆ ಬರಬಾರ್ದು ಅಂದರೆ ಖಂಡಿತ ನಾವು ದಿನಕ್ಕೆ ಒಂದು ಆ್ಯಪಲ್ನ ತಿನ್ನಲೇಬೇಕು. ದಿನಕ್ಕೆ ಒಂದು ಆ್ಯಪಲ್ ತಿನ್ನೋದ್ರಿಂದ ನಾವು ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಜೀರ್ಣಕ್ರಿಯೆ ಹೆಚ್ಚು ಮಾಡುತ್ತೆ, ಮತ್ತು ಮಲಬದ್ಧತೆ ಕಡಿಮೆ ಮಾಡುತ್ತೆ, ಮತ್ತು ಪ್ರತಿಯೊಂದು ರೋಗನೂ ಕೂಡ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಂತ ಹೇಳಿದ್ರೆ ನಮಗೆ ರೋಗಗಳನ್ನ ಬರೋದನ್ನ ತಡೆಗಟ್ಟುತ್ತೆ. ಹಾಗಾಗಿ ನಾವು ದಿನಕ್ಕೆ ಒಂದು ಆ್ಯಪಲ್ ತಿನ್ನೋದ್ರಿಂದ ಡಾಕ್ಟ್ರಿಂದ ದೂರ ಇರ್ಬೋದು ಅಂತಲೇ ಹೇಳ್ತಾರೆ. ಅದನ್ನು ಕೂಡ ನಾವು ಕೂಡ ಅಳವಡಿಸ್ಕೋಬೇಕಾಗತ್ತೆ. ಇದು ನೋಡಿ, ನಾನು ಹಚ್ಕೊಂಡು ಒಂದು 15 to 20 ಮಿನಿಟ್ಸ್ ಬಿಟ್ಟೆ, ಆವಾಗ ಸ್ವಲ್ಪ ಡ್ರೈ ಆಯಿತು. ಆಗ ಫೇಸ್ ವಾಶ್ ಮಾಡ್ಕೊಂಬೋಣ ಅಂತ ಮಾಡ್ಕೊಂಬಂದಿದ್ದೀನಿ ನೋಡಿ, ಮಾಮೂಲಿ ವಾಟರ್ಲಿ. ಇವಾಗ ನಾನು ಸೋಪು, ಫೇಸ್ ವಾಶ್ ಏನು ಕೂಡ ಯೂಸ್ ಮಾಡಿಲ್ಲ. ನೀವೇ ಕೂಡ ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಬ್ರೈಟಾಗಿ, ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತದೆ ಅಂತ. ಇದನ್ನ ನಾವು ಹಾಗೇನೇ ಏನು ಕ್ರೀಮ್ ಹಚ್ಚಿದೆ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಯಿತು ಅಂತಲೇ ಅಂದ್ಕೊತೀನಿ. ನಿಮ್ಗೆ ಏನಾರು ಇಷ್ಟ ಆಗಿದರೆ ಹಾಗೆ ಒಂದು ಶೇರು, ಲೈಕು, ಕಮೆಂಟು ಮಾಡಿ. ತುಂಬ ಏನಾರು ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಇದು ಫೇಸ್ ಪ್ಯಾಕ್ನ ಕೂಡ ನೀವು ಹಚ್ಕೊಳ್ಳಿ, ನಿಮ್ಮ ಸ್ಕಿನ್ ಕೂಡ ಬ್ರೈಟಾಗಿ ಆಗಲಿ, ಚೆನ್ನಾಗಾಗಲಿ ಅಂತ ಹೇಳ್ತಾ ಇವತ್ತು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.